ರೇಖೆ ಲಿಂಕ್ ಪಡೆದವರಿಗೆಲ್ಲ ಯಾವ ಅನುಭವ ಆಗುತ್ತೆ? ಕೆಲವೊಬ್ಬರಿಗೆ ಅನುಭವನೇ ಆಗೋದಿಲ್ಲ, ಆದರೂ ರಿಸಲ್ಟ್ ಗೊತ್ತಾಗುತ್ತೆ. ಅದು ಹೇಗೆ? ಹೌದು, ರೇಖಿ ಹೀಲಿಂಗ್ ಪಡೆದವರಿಗೆ ಅನುಭವ ಆಗಲೇಬೇಕಂತೇನಿಲ್ಲ. ಬಹಳಷ್ಟು ಜನರಿಗೆ ಕೆಲವೊಂದು ಅನುಭವ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಅನುಭವ ಆಗೋದಿಲ್ಲ. ಆದರೆ ರಿಸಲ್ಟ್ ಮಾತ್ರ ಬಂದೇ ಬರುತ್ತೆ. ಹೀಲಿಂಗ್ ಪಡೆಯುವಾಗ ಕೆಲವೊಬ್ಬರ ದೇಹ ಬಿಸಿಯಾಗುತ್ತೆ, ಇನ್ನು ಕೆಲವೊಬ್ಬರಿಗೆ ವೈಬ್ರೇಷನ್ ಆಗುತ್ತೆ. ಹೀಲಿಂಗ್ ಮಾಡೋ ಜಾಗದಲ್ಲಿ ಏನೇನೋ ಓಡಾಡದ ಹಾಗೆ ಅನ್ನಿಸ್ತಾ ಇರ್ತದೆ. ಆದರೆ ಕೆಲವೊಬ್ಬರಿಗೆ ಯಾವುದೇ ಅನುಭವ ಇರಲಾರ್ದೇ ಯಾವ ರಿಸಲ್ಟ್ ಬರಬೇಕು ಆ ರಿಸಲ್ಟ್ ಬಂದೇ ಬರುತ್ತೆ. ಹೀಲಿಂಗ್ ಪಡೆದುಕೊಳ್ಳುವಾಗ ಹೀಲಿಂಗ್ ಫಿಸಿಕಲಿ ಅಥವಾ ಡಿಸ್ಟೆನ್ಸ್ ಹೀಲಿಂಗ್ ಯಾವುದೇ ಹೀಲಿಂಗ್ ಇರಲಿ, ಒಂದೇ ದಿನಕ್ಕೇ ಕೆಲವೊಬ್ಬರಿಗೆ ರಿಸಲ್ಟ್ ಬರುತ್ತೆ, ಇನ್ನು ಕೆಲವೊಬ್ಬರಿಗೆ 5 ದಿನಕ್ಕೆ, ಕೆಲವೊಬ್ಬರಿಗೆ ವಾರ, ಕೆಲವೊಬ್ಬರು 15 ದಿನ. ಹೀಗೆ ರಿಸಲ್ಟ್ ಬರುವಂಥ ಅವಧಿನೂ ಬೇರೆ ಬೇರೆ ಆಗುತ್ತೆ. ಯಾಕೆಂದರೆ ಎಲ್ಲರ ದೇಹ ಸ್ಥಿತಿ ಹಾಗೂ ಮಾನಸಿಕ ಸ್ಥಿತಿ ಒಂದೇ ಆಗಿರೋದಿಲ್ಲ. ಅವರವರ ಮಾನಸಿಕ ಸ್ಥಿತಿ, ಅವರವರ ದೈಹಿಕ ಸ್ಥಿತಿಗೆ ಅನುಗುಣವಾಗಿ ರಿಸಲ್ಟ್ ಬರ್ತಾ ಹೋಗುತ್ತೆ. ಈಗ ನೋಡಿ, ರೇಖಿ ಹೀಲಿಂಗ್ ಪಡೆದಾಗ ಸಾಮಾನ್ಯವಾದಂಥ ರಿಸಲ್ಟ್ ಏನಂದರೆ ವಿಶ್ರಾಂತಿ. ಹೀಲಿಂಗ್ ಪಡೆದ ಕೆಲವೇ ನಿಮಿಷದಲ್ಲಿ ಮನಸ್ಸು ಹಗುರ ಆಗುತ್ತೆ. ಮುಂಚೆ ತಲೆ ಮೇಲೆ ಅಥವಾ ದೇಹದ ಮೇಲೆ ಏನೋ ಒಂದು ಭಾರವನ್ನು ಹೊತ್ಕೊಂಡು ಅಡ್ಡಾಡ್ತಾ ಇರ್ತೀವಿ ಅಂತ ಒಂದು ಫೀಲ್ ಇರುತ್ತೆ. ರೇಖಿ ಹೀಲಿಂಗ್ ಪಡೆದ ಮೇಲೆ ತಲೆ ಹಗರಾಗುತ್ತೆ, ಭುಜಗಳ ಮೇಲೆ ಏನೋ ಒಂದು ಭಾರವಾದಂಥ ವಸ್ತು ಇಟ್ಕೊಂಡು ಅಡ್ಡಾಡ್ದಂಗೆ ಫೀಲ್ ಆಗ್ತಾ ಇರ್ತೈತೆ. ಆ ಭುಜಗಳು ಹಗುರ ಆಗ್ತವೆ, ಮನಸ್ಸು ಹಗುರಾಗುತ್ತೆ, ಮನಸ್ಸು ಕೂಲ್ ಆಗುತ್ತೆ, ಕಾಮ್ ಆಗುತ್ತೆ. ನಾವು ಮುಂಚೆ ವೇಗವಾಗಿ ಉದ್ರೇಕದಿಂದ ಮಾತಾಡ್ತಾ ಇರೋರಿಗೆ ನಿಧಾನವಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇನ್ನೂ ಒಬ್ಬರಿಗೆ ಕೆಲವು ನಿದ್ರಾಹೀನತೆ ಕಾಡ್ತಾ ಇರ್ತೈತಿ. ನಿದ್ರಾಹೀನತೆ ಅಂದರೆ ಕೆಲವೊಬ್ಬರಿಗೆ ಲೇಟಾಗಿ ಮಲ್ಕೊಳ್ಳೋದು, ಅಥವಾ ರಾತ್ರಿ ನಿದ್ದೆ ಮಾಡುವಾಗನೇ ಮಿಡ್ಲಿ ಎಚ್ಚರ ಆಗೋದು, ಎಚ್ಚರ ಆತಂದ್ರೆ ಬೇಗ ನಿದ್ದೆ ಆಗ್ತದಲ್ಲ, ಇಂಥ ಎಲ್ಲ ಸಮಸ್ಯೆಗಳಿರ್ತವೆ. ಅವರಿಗೆ ನಿದ್ರಾಹೀನತೆ ಕೊರತೆ ದೂರ ಆಗುತ್ತೆ, ರಾತ್ರಿ ಡೀಪ್ ನಿದ್ರೆ ಬರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸು ಉಲ್ಲಾಸ ಭರಿತಾಗುತ್ತೆ. ಇದಕ್ಕಿಂತ ಮುಂಚೆ ಎದ್ದ ತಕ್ಷಣನೂ ಆವಾಗಲೇ ಮನಸ್ಸಿನಲ್ಲಿ ಭಾರ, ಒಂದರ ಚಿಂತೆ ಇವೆಲ್ಲ ಕಾಡ್ತಾ ಇರ್ತವೆ. ಹೀಲಿಂಗ್ ಪಡ್ತಾ ಹೋಗ್ದಂಗೆ ನಿದ್ರೆಯಿಂದ ಎದ್ದ ತಕ್ಷಣ ಮನಸ್ಸು ಉಲ್ಲಾಸವಾಗಿರ್ತದೆ. ಮನಸ್ಸು ಎದ್ದ ತಕ್ಷಣ ಉಲ್ಲಾಸವಾಗಿದ್ದರೆ ದಿನವಿಡೀ ಉಲ್ಲಾಸ ಆಗಿರ್ತದೆ. ಅದೇ ಎದ್ದ ತಕ್ಷಣ ಮನಸ್ಸು ಭಾರ ಆಗಿದ್ದರೆ ದಿನವಿಡೀ ಚಿಂತೆ, ಕೋಪ, ಎಕ್ಸೈಟಿ ಇದರಲ್ಲೇ ಹೋಗ್ತಾ ಇರ್ತದೆ. ಇನ್ನು ಏನಂದರೆ ಹೀಲಿಂಗ್ ಪಡಿತಾ ಹೋಗುತ್ತೆ, ಮನಸ್ಸು ಒಂದು ರೀತಿ ಭಾವನಾತ್ಮಕತೆಯಿಂದ ಕೂಡುತ್ತಿರ್ತದೆ. ಕೆಲವೊಬ್ಬರಿಗೆ ಹೀಲಿಂಗ್ ಪಡಿತಾ ಹೋದಂಗೆ ಮನಸ್ಸಿನಲ್ಲಿರುವಂಥ ಚಿಂತೆಗಳು, ಏನೋ ಕೆಲವೊಂದು ಕೋಪಗಳು, ಚಿಂತೆಗಳು ಅಲ್ಲೇ ನಾವು ಕೂಡ್ಕೊಂಡಿರ್ತೀವಿ, ಅವು ಹೊರಗೆ ಬರ್ತಾ ಇರ್ತಿರಲ್ಲ. ಹೀಲಿಂಗ್ ಪಡಿತಾ ಹೋಗಂತೆ ಆ ಚಿಂತೆಗಳು ನಿಧಾನವಾಗಿ ಮಾಯ ಆಗುತ್ತವೆ. ಮನಸ್ಸಿನ ಯಾವುದೋ ಒಂದು ಮೂಲೆ ಇರುವಂಥ ಕೊರಗು, ಚಿಂತೆಗಳು ಅವು ಖಾಲಿ ಆಗ್ತವೆ. ಇದರಿಂದ ಮನಸ್ಸು ಇನ್ನೂ ಹಗುರಾಗುತ್ತೆ, ತಲೆ ಒಂದು ಟೈಪು ಹಗುರ ಆದಂಗೆ ಆಗುತ್ತೆ. ಇನ್ನು ಪಾಸಿಟಿವಿಟಿ ಹೆಚ್ಚಾಗುತ್ತೆ, ಧನಾತ್ಮಕ ಆಲೋಚನೆಗಳು. ಈ ಮುಂಚೆ ನೆಗೆಟಿವಿಟಿ ಆಲೋಚನೆಗಳು ಬರ್ತಾ ಇರ್ತವೆ. ಯಾರಾದರೂ ನನಗೆ ಏನಾದರೂ ಅಂದ್ರ, ಅಥವಾ ಯಾರನ್ನು ನೋಡಿದ್ರೆ ಮತ್ಸರ, ಏನೋ ಸಿಟ್ಟು, ಇಂಥವೆಲ್ಲ ಇರ್ತಾವೆ. ಅವೆಲ್ಲ ನೆಗೆಟಿವಿಟಿ ಹೋಗಿ ಮನಸ್ಸು ಪೂರ್ತಿ ಪಾಸಿಟಿವ್ ಆಗಿ ಆಗುತ್ತೆ. ಇನ್ನೊಬ್ಬರ ಬಗ್ಗೆ ನಾವು ಒಳ್ಳೆಯದನ್ನು ಯೋಚನೆ ಮಾಡ್ತೀವಿ. ಯಾರಾದರೂ ಏನಾದರೂ ಅಂದರೆ ಅವ್ರು ನಮಗೆ ಅಂದರೆ ಅನ್ನುವಂಥ ಭಾವನೆ ಇರ್ತದೆ. ಅವೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಅವೆಲ್ಲ ಅಂಥ ವಿಚಾರಗಳು ದೂರ ಆಕ್ಕೊಂತ ಹೋಗ್ತವೆ. ಹೀಗೆ ಹಲವಾರು ರಿಸಲ್ಟ್ಗಳು ಹೀಲಿಂಗ್ನಿಂದ ಬರ್ತವೆ. ಇವೆಲ್ಲ ಮಾನಸಿಕವಾಗಿ. ಇನ್ನು ದೈಹಿಕವಾಗಿಯೂ ಮೈಗ್ರೇನು, ಜಾಯಿಂಟ್ ಪೇನು ಇವೆಲ್ಲ ಇದ್ರೆ ಅವು ಮಾಯ ಆಗುತ್ತಾನೆ ಹೋಗ್ತವೆ. ಇವು ಯಾವುದೇ ಮೆಂಟಲಿ ಅಥವಾ ಫಿಸಿಕಲಿ ಸಮಸ್ಯೆಗಳು ಜಾಸ್ತಿ ಇದ್ದರೆ ಡಾಕ್ಟರ್ನ ಭೇಟಿಯಾಗಿ. ಇನ್ನು ಬಹುತೇಕ ಸಮಸ್ಯೆಗಳು ರೇಖಿ ಹೀಲಿಂಗ್ನಿಂದನೇ ಹೋಗಿಬಿಡುತ್ತವೆ. ಹೀಗೆ ಹಲವಾರು ರಿಸಲ್ಟ್ಗಳು ರೇಖಿ ಹೀಲಿಂಗ್ನಿಂದ ನಮಗೆ ಬರ್ತವೆ. ಅದೇ ಹೇಳಿದ್ನಲ್ಲ, ಅನುಭವ ಕೆಲವೊಬ್ಬರಿಗೆ ಅನುಭವ ಆಗ್ತೈತಿ, ಕೆಲವೊಬ್ಬರಿಗೆ ಇಲ್ಲ. ಅನುಭವ ಆಗದೇ ಇದ್ರೂ
ಅದು ಏನು ರಿಸಲ್ಟ್ ಬರಬೇಕು ನಮಗೆ ಆ ರಿಸಲ್ಟ್ ಬರ್ತಾನೆ ಇರ್ತದೆ. ಹೀಗಾಗಿ ನಮಗೆ ವೈಬ್ರೇಷನ್ ಆಗಲಿಲ್ಲ ಅಥವಾ ಬಾಡಿಯಲ್ಲಿ ಬಿಸಿ ಅನುಭವ ಆಗಲಿಲ್ಲ ಅನ್ನುವಂಥ ಅನುಭವ ಆಯಿತು ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಚಿಂತೆ ಬೇಡ. ರಿಸಲ್ಟ್ ಬಗ್ಗೆ ವಿಚಾರ ಮಾಡಿ. ರಿಸಲ್ಟ್ ಅಂತೂ ನಿಮ್ಗೇನು ಬರಬೇಕು ಅದು ಬರ್ತಾ ಇರ್ತದೆ. ಹೀಗೆ ರೇಖಿಯ ಹಲವಾರು ಉಪಯೋಗಗಳು ನಮಗೆ ಸಿಗ್ತವೆ. ಇದಕ್ಕಾಗಿ ಪ್ರತಿಯೊಂದು ಮನೆಯಲ್ಲಿ ರೇಖಿ ಹೀಲರ್ ಇರಬೇಕು. ನೀವು ಸಹ ರೇಖಿ ದೀಕ್ಷೆ ಪಡೆದುಕೊಳ್ಳಿ, ಸೆಲ್ಫ್ ಹೀಲಿಂಗ್ ಮಾಡಿಕೊಳ್ಳಿ. 2ನೇ ಡಿಗ್ರಿಯಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಬರುತ್ತೆ. ಡಿಸ್ಟೆನ್ಸ್ ಹೀಲಿಂಗ್ ಕಲಿತುಕೊಳ್ಳಿ. ನಿಮ್ಮ ಮನೆಯಲ್ಲಿ ಇರೋರಿಗೆ, ನಿಮ್ಮ ಸಂಬಂಧಿಕರಿಗೆ ರೇಖಿ ಹೀಲಿಂಗ್ ಮಾಡಿ. ಈ ರೇಖಿ ಹೀಲಿಂಗ್ ಮೂಲಕ ಬಹುತೇಕ ವೈದ್ಯಕೀಯ ವೆಚ್ಚಗಳು ಕಡಿಮೆ ಆಗ್ತವೆ. ಆಮೇಲೆ ಮನಸ್ಸು ಕೂಲ್ ಆಗುತ್ತೆ, ಕೋಪ ಅದು ಎಲ್ಲ ಬರೋದಿಲ್ಲ. ಈ ರೀತಿಯ ಹಲವಾರು ಪ್ರಯೋಜನಗಳು ರೇಖಿಯಿಂದ ಸಿಗ್ತವೆ. ನೀವು ಆನ್ಲೈನ್ ಅಥವಾ ಆಫ್ಲೈನ್ ನಮ್ಮಲ್ಲಿ 2 ರೀತಿಯಿಂದನೂ ರೇಖಿ ದೀಕ್ಷೆ ಪಡೆದುಕೊಳ್ಳಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಆನಂದ್ ಅಂಗಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಅತಿ ಹೆಚ್ಚು ನಮಗೆ ಪ್ರೋತ್ಸಾಹ ಕೊಡ್ತಾ ಹೋದಂತೆ ನಿಮಗೆ ಇನ್ನೂ ರೇಖೆ ಬಗ್ಗೆ ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಮಗೂ ಸಹ ಒಂದು ಉತ್ತೇಜನ ಸಿಗ್ತೈತಿ. ರೇಖಿ ಬಗ್ಗೆ ಕಲಿಯಿರಿ. ರೇಖಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಯೋಗ ಧ್ಯಾನದ ಜೊತೆಗೆ ರೇಖಿನೂ ಸಹ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಪಾಸಿಟಿವ್ ಮೈಂಡಿನೊಂದಿಗೆ ಜೀವನದ ದಾರಿಯಲ್ಲಿ ಸಾಗಿರಿ. ಮತ್ತೊಂದು ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಪೂರ್ಣವಾದ ವಿಡಿಯೋ ನೋಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ, ಸಂಬಂಧಿಕರಿಗೆ ಶೇರ್ ಮಾಡಿ. ನಮಗೆ ಇನ್ನಷ್ಟು ರೇಖಿ ಬಗ್ಗೆ ವಿಷಯಗಳನ್ನು ನಿಮ್ಮ ಮುಂದೆ ಇಡಲು ಅಗತ್ಯ ಪ್ರೋತ್ಸಾಹ ನೀಡಿ. ನಮಸ್ಕಾರ.